ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನನಗೆ ಸರಿ ಅನಿಸಿದ ಒಂದು ಚಿಕ್ಕ ಕತೆ ಹೇಳ್ತಾ ಇದ್ದೀನಿ. ಕತೆ ಚಿಕ್ಕದಾಗಿರಬಹುದು, ಬಟ್ ಮೌಲ್ಯ ದೊಡ್ಡದಂತ ನನಗನ್ಸುತ್ತೆ. ಸರಿ, ಬನ್ನಿ ಕತೆ ಶುರು ಮಾಡೋಣ. ಒಬ್ಬ ತಾಯಿ ತನ್ನ 6-7 ವರ್ಷದ ಮಗು ಜೊತೆ ಪ್ರತಿ ಸಲ ದಿನಸಿ ಅಂಗಡಿಗೆ ಹೋಗ್ಬೇಕಾದ್ರೂ ತನ್ನ ಮಗು ಜೊತೆಗೆ ಹೋಗ್ತಾ ಇರ್ತಾಳೆ. ಅದೇ ರೀತಿ ಈ ಬಾರಿನೂ ತನ್ನ ಮಗುನ ಕರ್ಕೊಂಡು ದಿನಸಿ ಅಂಗಡಿಗೆ ಹೋಗ್ತಾಳೆ. ಅಲ್ಲಿ ಶಾಪ್ ಓನರು ಮಗುನ ತುಂಬ ಸಲ ನೋಡಿದ್ರಿಂದ ಮಗು ಪರಿಚಯ ಆಗಿರುತ್ತೆ. ಆ ಮಗುವಿನ ಮುಗ್ಧತೆ ಕಂಡು ಆ ಓನರ್ ಏನು ಮಾಡ್ತಾರೆ ಅಂತಂದರೆ ಮಗು ಮುಂದೆ ಚಾಕ್ಲೇಟ್ ಡಬ್ಬ ಹಿಡಿತಾರೆ. ನಿನಗೆ ಎಷ್ಟು ಚಾಕ್ಲೇಟ್ಸ್ ಬೇಕೋ ಅಷ್ಟು ತಗೋ ಅಂತ. ಆದರೆ ಆ ಮಗು ಚಾಕ್ಲೇಟ್ಸ್ ತಗೊಳ್ಳಲ್ಲ. ಅದ್ರ ಬದಲಾಗಿ ಮಗು ಹೇಳುತ್ತೆ, ಅಂಕಲ್ ಚಾಕ್ಲೇಟ್ ನೀವೇ ಕೊಡ್ತೀರಾ ಅನ್ನುತ್ತೆ. ಸೊ ಓನರು ಚಾಕ್ಲೇಟ್ಸ್ನ ತನ್ನ ಕೈಯಿಂದ ಮಗು ಕೊಡ್ತಾನೆ. ಮಗು ಚಾಕ್ಲೇಟ್ಸ್ ತೊಗೊಂಡು ಅಮ್ಮನ ಜೊತೆ ಮನೆಗೆ ರಿಟರ್ನ್ ಆಗ್ತಾ ಇರಬೇಕಾದ್ರೆ ಅಮ್ಮ ಕೇಳ್ತಾಳೆ, ಅಲ್ಲ ಮಗು, ಓನರ್ ಅಂಕಲ್ಲು ನಿನಗೆ ಚಾಕ್ಲೇಟ್ಸ್ ತಗೋ ಅಂತ ಹೇಳಿದ್ರು, ಆದರೂ ನೀನು ಯಾಕೆ ಚಾಕ್ಲೇಟ್ಸ್ ತೊಗೊಳ್ಲಿಲ್ಲ ಅಂತ ಕೇಳ್ತಾಳೆ. ಇಲ್ಲಿ ಆ ಮಗುನ ಹೇಳೋ ಆನ್ಸರು ನಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಆ ಮಗು ಹೇಳುತ್ತೆ, ಅಮ್ಮ, ನನ್ನ ಕೈ ತುಂಬ ಚಿಕ್ಕದು, ನಾನೇನಾದರೂ ಚಾಕ್ಲೇಟ್ಸ್ ತೊಗೊಂಡಿದ್ರೆ ನನಗೆ ಕಮ್ಮಿ ಬರ್ತಿರ್ಲಿಲ್ವ ಚಾಕ್ಲೇಟ್ಸು? ಈಗ ಅಂಕಲ್ ಕೈ ತುಂಬ ದೊಡ್ಡದು, ನೋಡು ಎಷ್ಟೊಂದು ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ಅಮ್ಮಂಗೆ ಮಗುವಿನ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ. ನಿಜ ಅಲ್ವಾ ಇದು? ಎಷ್ಟು ನಿಜ ಅಲ್ವಾ ಇದು? ಖಂಡಿತ ನಾವು ಇದೇ ರೀತಿ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ಹೋಗ್ತೀವಿ, ಬೇಡ್ತೀವಿ, ಗೋಳಾಡ್ತೀವಿ, ಕೇಳ್ತೀವಿ, ಭಗವಂತ ನನಗೆ ಅದು ಬೇಕು, ಇದು ಬೇಕು ಅಂತ ಎಷ್ಟೆಲ್ಲ ಕೇಳ್ತೀವಿ. ಆದರೆ ಭಗವಂತ ಕೊಡಬೇಕಾದ್ರೆ ತನ್ನ ಕೈ ತುಂಬ ಕೊಡ್ತಾನೆ ಅಲ್ವಾ? ಖಂಡಿತ ಕೊಡ್ತಾನೆ. ಯಾಕೆ ಅಂದರೆ ಭಗವಂತನ ಕೈ ತುಂಬ ದೊಡ್ಡದು. ನಾವು ಕೇಳೋದೇನಿದ್ರು ಅದು ನಮ್ಮ ಅಂದಾಜಿಗೆ ಸಿಕ್ಕಿರೋ ಅಂಥದ್ದನ್ನ ಭಗವಂತನ ಹತ್ರ ಕೇಳ್ತಾ ಇರ್ತೀವಿ. ಆದರೆ ಅದೇ ಭಗವಂತ ಕೊಟ್ಟರೆ ನಮ್ಮ ಅಂದಾಜಿಗೆ ಸಿಗ್ದಿಲ್ದಷ್ಟು ಕೊಡ್ತಾನೆ ಅಲ್ವಾ? ಖಂಡಿತ ಕೊಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಬೇಕಷ್ಟೆ.